ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕನ್ನಡ ಭಾಷಾ ಪರೀಕ್ಷೆ ಕುರಿತ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಐತಿ. ಒಂದಷ್ಟು ಜನ ಅಂತರೂ ಎಕ್ಸಾಮ್ ಪಾಸ್ ಆದ್ರೂ 3-4 ಸಲ ಕನ್ನಡ ಭಾಷಾ ಪರೀಕ್ಷೆನ ಬರೀಲಿಕ್ಕತ್ತಾರ. ಸೊ ಆ ವಿದ್ಯಾರ್ಥಿಗಳಿಗೂ ಈ ಒಂದು ಪ್ರಕಟಣೆಯಿಂದ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಸೊ ಇಲ್ಲಿ ಒಂದು ನೋಟಿಫಿಕೇಷನ್ ಅದ KPSCಯಿಂದ. ಏನಂದ್ರೆ ಗ್ರೂಪ್ ಬಿ ಹುದ್ದೆಗಳಿಗೆ 14 ಮತ್ತು 15ನೇ ತಾರೀಕಿನಿಂದ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು 5-15 ಜಿಲ್ಲೆಗಳಲ್ಲಿ ನಡೆಸಲಾಗುತ್ತಿದೆ. ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ಅಡಿ ಈಗಾಗಲೇ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿನ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು ಹುದ್ದೆಗಳಿಗೆ ದಿನಾಂಕ 21/1/2024 ನಡೆಸಲಾದ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಪ್ರಸ್ತುತ ದಿನಾಂಕ 14/9/2024 ನಡೆಸುವ ಕನ್ನಡ ಭಾಷಾ ಪರೀಕ್ಷೆಗೆ ಹಾಜರಾಗುವುದರಿಂದ ವಿನಾಯಿತಿ ನೀಡಿದೆ. ಆದಾಗ್ಯೂ ಒಂದು ವೇಳೆ ದಿನಾಂಕ 14/9/2024 ನಡೆಸುವ ಕನ್ನಡ ಭಾಷಾ ಪರೀಕ್ಷೆಗೆ ಹಾಜರಾದಲ್ಲಿ ಸದರಿ ಫಲಿತಾಂಶ ಅಂತಿಮವೆಂದು ಪರಿಗಣಿಸಲಾಗುವುದೆಂದು ಈ ಮೂಲಕ ತಿಳಿಸಿದೆ. ಸೊ ಇದರ ಅರ್ಥ ಏನಂತಂದ್ರೆ, ಆಲ್ರೆಡಿ ನೀವೇನಾರ CTI ಎಕ್ಸಾಮ್ ಬರೆದಾಗ ಒಂದು ಕನ್ನಡ ಭಾಷಾ ಪರೀಕ್ಷೆ ಬರೆದ ಉತ್ತೀರ್ಣರಾಗಿದ್ರಿ ಅಂತಂದ್ರೆ ಅಂಥ ವಿದ್ಯಾರ್ಥಿಗಳು ಇವಾಗ 14/9/2024 ನಡೆಯುವ ಒಂದು ಕನ್ನಡ ಭಾಷಾ ಪರೀಕ್ಷೆಗೆ ಹಾಜರಾಗಬಾರ್ದು. ಅದ್ರ ಮೀರಿನೂ ನೀವು ಎಕ್ಸಾಮ್ನ ಬರಿತೀನಿ ಅಂತಂದ್ರೆ ಅದ್ರದ್ದೇನು ರಿಸಲ್ಟ್ ಇರ್ತೈತಲ್ಲ ಅದನ್ನ ಅವರ ಫೈನಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೋತಾರು. ಸೊ ಇದರ ಅರ್ಥ ಒಂದು ಸಲ ನೀವು ಕನ್ನಡ ಭಾಷಾ ಪರೀಕ್ಷೆನ ಪಾಸ್ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಬರುವಂಥ ಒಂದು ಪರೀಕ್ಷೆಗಳ ಜೊತೆ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆಯೋ ಅವಶ್ಯಕತೆ ಇಲ್ಲ. ಅದೇನಿದ್ರು ಯಾರು ಇನ್ನವರೆಗೂ ಬರ್ದಿರಂಗಿಲ್ಲ ಅವ್ರ ಸಲುವಾಗಿ ಇರ್ತದೆ. ಬಟ್ ವಿದ್ಯಾರ್ಥಿಗಳು ರಿಸ್ಕ್ ಯಾಕೆ ತೊಗೊಳೋದು ಅಂತ ಹೇಳಿ ಎವ್ರಿ ಟೈಮನ್ನು ಕನ್ನಡ ಭಾಷಾ ಪರೀಕ್ಷೆಯನ್ನು ಅಟೆಂಡ್ ಮಾಡತ್ತಾರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು. ಆ್ಯಂಡ್ KPSC ಒಂದು ವೆಬ್ಸೈಟ್ ಒಳಗೆ ನೀವು ವಿಸಿಟ್ ಕೊಟ್ರಿ ಅಂತಂದ್ರೆ ಅಲ್ಲಿ ರೈಟ್ ಸೈಡ್ ಡೌನ್ಲೋಡ್ ಅಂತ ಇರ್ತದೆ. ಅಲ್ಲಿ ಹೋಗಿ ನೀವು ನಿಮ್ಮ ಒಂದು ಕನ್ನಡ ಭಾಷಾ ಪರೀಕ್ಷೆಯ ಒಂದು ಡಾಕ್ಯುಮೆಂಟ್ ಇರ್ತದಲ್ಲ ಅದನ್ನು ನೀವು ಅಲ್ಲಿಂದ ಡೌನ್ಲೋಡ್ನ ಮಾಡ್ಕೋಬಹುದು. ಸೊ ಯಾರೆಲ್ಲ ಗ್ರೂಪ್ ಬಿ ಹುದ್ದೆಗಳನ್ನು 15ನೇ ತಾರೀಕು ಬರೀಲಿಕ್ಕತ್ತೀರಿ ಅವರೆಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.